ಗಂಡ ಎಲ್ ಹೋದ ಏನು, ಸಿಕ್ಕಾಪಟ್ಟೆ ಸಾಲ ಬೇರೆ ಮಾಡಾನ. ಟೆನ್ಷನ್ದಾಗ ಎಲ್ ಹೋದ್ನೋ ಏನೋ. ಮಗಳಿಗೆ ಫೀಸ್ ಕಟ್ಬೇಕು, ಸಾಲಿ ಫೀಸ್ ಕಟ್ಟಾಕ್ ದುಡ್ಡಿಲ್ಲ. ಮಗಳರೇ ಟೆನ್ಷನ್ ತಗೊಂಡ್ ಮನ್ಯಾಗೆ ಮಲ್ಕೊಂಡಾಳ. ವರ್ಷ 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 ಯಾಕವ ಕರಿತೇನ? ಯಾಕವ್ವ ಇಷ್ಟೊತ್ತನ ಮಲ್ಕೊಂಡಿ? ನೀನೆ 12 ತನ ಓದಿನಿ, ಕಣ್ಣು ಹೊರ್ಯಾಕತ್ತಿದ, ಅದಕ್ಕೆ ಮಲ್ಕೊಂಡಿದ್ಯಾ. ಹೌದಾ? ಅಪ್ಪ ಎಲ್ಲದನ್ ಕಾಣಕತ್ತಿಲ್ಲಲ್ಲ? ಇಲ್ಲವಾ, ನಿಮ್ಮಪ್ಪ ಸಾಲ ಬಾಳ್ ಮಾಡ್ಯಾನಲ್ಲ, ನೀನ್ ಆರಾಮ್ ಇಲ್ಲಾರ್ದಂಗ ಸಾಲ ತೆಗ್ದಿದ್ದು ಆ ಚಿಂತೆ ಒಳಗ ಮನಿಗೆ ಬರ್ತಾ ಇಲ್ಲ. ಆ ಗೌಡನ್ ಕಡೆ ಹೋಗಿರ್ಬೇಕು ಸಾಲ ಕೇಳಾಕ. ನಿಮ್ಮಪ್ಪ ಏನ್ ಕೆಲ್ಸ ಐತಿ? ಬ್ಯಾಡ ಅಂದ್ರು ಗಾಡಿ ತಗೊಂಡಾನ, ಗಾಡಿ ಕೆಡಾಕತ್ತದ, ಅದಕ್ಕೂ ಹಾಕ್ಬೇಕು. ನಿನ್ ಸಾಲಿ ನೋಡ್ಬೇಕು. ಆ ಚಿಂತೆ ಒಳಗ ನಿಮ್ಮಪ್ಪ ಮನಿಗೆ ಬರತ್ತಿಲ್ಲ. ನಾನ್ ಸಾಲಿ ಸಂಬಂಧ ಎದಕ್ ಕಷ್ಟ ಪಡ್ತೀನಮ್ಮ? ನಾ ಸಾಲಿಗೆ ಹೋಗೋದ್ ನಿಲ್ಲಿಸ್ಬಿಡ್ತೀನಿ ಅವ್ರದು. ಅಲ್ಲಮ್ಮ, ನೀ ಸಾಲಿ ಓದೋದ್ ನಿಲ್ಲಿಸ್ಬೇಡ. ಏನಾರ ಕಷ್ಟಪಟ್ಟು ನಿಮ್ಮಪ್ಪ ಸಾಲ ತಕೊಂಡ್ ಬರ್ತಾರ. ನೀ ನಾಳೆ ಸಾಲಿಗೆ ಹೋಗಾಕತ್ತಿ. ಅಲ್ಲ, ನನ್ ಮಗಳು ಸಾಲಿಗೆ ಹೋಗಂದ್ರ ಸಾಲಿನೇ ಬೇಡ ಅಂತ ಎದ್ದೋದು. ನನ್ ಗಂಡಾರ ಸಿಕ್ಕಾಪಟ್ಟೆ ಸಾಲ ಮಾಡ್ದ. ಏನ್ ಮಾಡ್ಬೇಕು ದೇವ್ರೆ, ಒಂದೂ ಗೊತ್ತಾಗಲ್ಲ ಆಯ್ತು. ನಮ್ಮ ಹತ್ರ ಮಾಡ್ಕೊಡೋಕೆಂತ ಏನಿದೆ ಹೇಳು? ತಾಳಿ ಅಂತ ಒಂದೇ ಇರೋದು, ಅದನ್ನೇ ಮಾರಿ ನನ್ ಗಂಡನ್ ಸಾಲ ತೀರಿಸ್ಬೇಕು. ಈ ತಾಳಿನ ಮಾರಿ ಸಾಲ ತೀರಿಸ್ತೀನಿ. ಮಲ್ಯಾಗ ಸಾಲ ಕೊಟ್ಟು 3 ವರ್ಷ ಆಯ್ತು. ಮನ್ಯಾಗ ಕೇಳ್ಕೊಂಡು ರೊಕ್ಕ ಇಸ್ಕೊಂಡು ಏನ್ ಹೇಳ್ಬೇಕು ಅವನಿಗೆ? 3 ವರ್ಷ ಆಗಿದೆ. ರೊಕ್ಕ ಗಿಕ್ಕ ನೆನಪದವಳು. ಮನಿಗ್ ಬಂದಾಗ ಒಂದ್ಸಲ ಹುಡುಕಂತ ಕೇಳಂತಡಿ ಎಲ್ಲದ ನಾವು ರೊಕ್ಕ ಕೊಡ್ತಾನೋ ಇಲ್ಲೋ. ಯಾರದ್ರಿ ಮನ್ಯಾಗ? ಮಲ್ಲಪ್ಪ, ಮಲ್ಲಪ್ಪ. ಯಾರು ಕರ್ಯಾಕತ್ತಾರ? ಯಾರು? ಏನ್ ಬೇಕಾಗಿತ್ತು? ನಿಮ್ಮ ಅಪ್ಪ ಎಲ್ಲೋಗೇನವಿ? ಹೊರಗೇನ್ರಿ? ನೀ ಯಾರು? ಅವ್ರ ಮಗಳಾಗಿನ್ರಿ ನಾ. ಮನ್ಯಾಗ ಹಿರಿಯರು ಯಾರು ಇಲ್ಲೇನು? ಯಾರು ಇಲ್ರಿ. ನಿಮ್ಮ ಅಪ್ಪ ಎಷ್ಟೊತ್ತಿಗೆ ಬರ್ತಾನ? ಗೊತ್ತಿಲ್ರಿ. ಹೌದಾ? ಮನ್ಯಾಗ ಹಿರಿಯರು ದೊಡ್ಡವ್ರು ಯಾರು ಅದಾರ? ಯಾರಿಲ್ರಿ, ಹೊರಗೋಗ್ಯಾರವ್ರಿ. ನಿಮ್ಮ ಅವ್ವರು? ನಮ್ಮ ಮಗ ಮುಕ್ಕೊಂಡಾರ್ರಿ. ಹೋಗೋರಿಗೆ ಹಬ್ಬಿಸ್ಕೊಂಡ್ ಕರ್ಕೊಂಬ ಹೋಗು. ರೊಕ್ಕ ಕೊಡಂಗ್ ಕಾಂತಾನೋ ಇಲ್ಲೋ ಏನ್ ಸುದ್ದಿ? ಬರ್ಲಿ ಕೇಳಂತ. ಅಲ್ಲಿ ಯಾರೋ ಬಂದಾರ. ಯಾರು ಬಂದಾರವ? ಗೊತ್ತಿಲ್ಲ. ನೋಡ್ತೀವಿ. ತಂಗಿ, ನೀ ಹೊರಗ್ ಬರ್ಬೇಡವ, ನೀ ಇಲ್ಲೇ ಇರು. ನಾ ಎಲ್ಲಾ ಮಾತಾಡ್ತೀನಿ, ನೀ ಇಲ್ಲೇ ಮಲ್ಕೋ. ನಮಸ್ಕಾರ ರೀ ಗೌಡ್ರ. ಹಿಂಗ್ ಬಂದಿರಿ ನಮ್ಮ ಮನಿ ಕಡೆ? ಏನ್ ವಿಷಯ? ವಿಷಯ ಏನಿಲ್ಲವಾ. ನಿನ್ ಗಂಡ ಎಲ್ಲಿಗೆ ಹೋಗ್ಯಾನ? ನನ್ ಗಂಡ ಎಲ್ಲಿಗ್ ಹೋಗ್ತಾರ್ರಿ? ಸಾಲ ಮಾಡ್ಯಾರ, ದುಡಿಲಕ್ ಹೋಗ್ಯಾರ್ರಿ. ಎಷ್ಟೊತ್ತಿಗೆ ಬರ್ತಾನ ನಿನ್ ಗಂಡ? ಅವ್ರ ಸಂಜೆ ಮುಂದ್ ಬರ್ತಾರ್ರಿ. ಸಾಲ ಕೊಟ್ಟಿದ್ರೆ ನೆನಪೈತಿಲ್ ನಿಮಗ? ನೆನಪ ಐತ್ರಿ ಗೌಡ್ರ. ನಮಗ್ ನೆನಪ್ ಹೆಂಗ್ ಇರಲ್ಲ ಹೇಳ್ರಿ? ತಗೊಂಡಿದ್ ನೆನಪ್ ಹೆಂಗ ಆರ್ತಿವಿ ಹೇಳ್ರಿ? ಕೊಡ್ತೀವಿ ಸ್ವಲ್ಪ ದವಾಖಾನಿಗ್ ಹಾಕಿ, ನಾವು ಕೈ ಖಾಲಿ ಆಗೇತ್ರಿ, ತ್ರಾಸ್ನಾಗ ಅದೀವಿ. ನೀವೇ ಹಿಂಗ್ ಮಾಡಿದ್ರೆ ಹೆಂಗ್ರಿ ಗೌಡ್ರ? 4 ದಿನ ಟೈಮ್ ಕೊಡ್ರಲ್ಲ. ನೀವು 4 ದಿನ ಅಂತಂದಿ ನನಗ್ 1 ವರ್ಷಕ್ 3 ವರ್ಷಕ್ ತಂದ್ ಹಚ್ಚಿರಿ ಇಲ್ಲಿ. ಅಲ್ರಿ, ಇನ್ನೊಂದ್ 4 ದಿನ ಟೈಮ್ ಕೊಡ್ರಿ, ನಮ್ ಸಾಲ ತೀರಿಸ್ತೀವಿ. ಕೊಡನಂತ ಹೋಗ್ ಚಾ ಮಾಡ್ಕೊಂಬೋಗು. ಮಾಡ್ಕೊಂಡ್ ಬರ್ತೀನಿ, ಕೂಡ್ರಿ ಗೌಡ್ರ. ಇವ ಮಲ್ಯ ನಾನು ಮುಂದೆ ಹೇಳೇ ಇಲ್ಲ. ನೀವು ಇವನ್ ಹೆಂಡತಿ ಇಷ್ಟು ಚಂದ ಅದಳಲ್ಲ. ಇವತ್ತು ಬರ್ಲಿ. ಹ್ಯಾಂಗಿದ್ರು ಒಂದನ 3 ಲಕ್ಷ ರೂಪಾಯಿ ಬಡ್ಡಿ ಕೊಡ್ಬೇಕು. ಹೆಂಗ ಬಡ್ಡಿ ಗಿಡ್ಡಿ ಒಂದ್ ಸುಳ್ಳಂಗಳು ಹೇಳಿ ಒಂದ್ 6-7 ಲಕ್ಷ ರೂಪಾಯಿ ಹೇಳಿ ಇವತ್ತು ಒಂದಿನ ಇದಕ್ಕಿಂದ ಇದು ಮಾಡ್ಲಿಲ್ಲ. ಬರ್ಲಿ ಏನಂತ ನೋಡೋಣ. Oh my god. ಗೌಡ್ರ, ಬುಡುಕ್ ಕೈ ಹಿಡಿಬೇಡ್ರಿ, ಕೈಯ ಹಿಡಿಯಲ್ಬಿಡ್ರಿ. ಹಿಡಿಬೇಕಲ್ಲ. ಯಾಕೇನಾಯ್ತು? ನಮ್ ಕೆಲ್ಸ ಮ್ಯಾಗ ಹಿಡಿಯೋದಲ್ಲ, ಬುಡಕೆ ಕೈ ಹಾಕೋದು. ಬಡವ ಮಲ್ಯಾನ್ ಏನ್ ಕೇಳ್ತೇನ್ರಿ? ದುಡ್ಕೊಂಡ್ ಬೇಡ್ಕೊಂಡ್ ತಿಂತೀವಿ ಕರೆ, ಎಸ್ಕಿ ತಿನ್ನೋ ಕೆಲ್ಸ ಮಾಡಂಗಿಲ್ಲ. ಬರ್ಲಿ ನಿನ್ ಗಂಡ.
ಒಂದ್ಸಲ ನಿಮ್ ಕೈ ನೋಡ್ತೀನಿ ನಿಮಗ. ಗೌಡ್ರ ನೀವ್ ಹಂಗ್ ಮಾತಾಡ್ಲಕ್ ಹೋಗ್ಬೇಡ್ರಿ. ನಮಗ್ ಮೈ ಮ್ಯಾಗ ಬಟ್ಟಿ ಇಲ್ಲ ಅಂದ್ರೂ ಚಿಂತಿಲ್ಲ, ಒಂದ್ ಊಟಕ್ ಇಲ್ಲ ಅಂದ್ರೂ ಚಿಂತಿಲ್ಲ. ನಾವ್ ದುಡ್ಕೊಂಡ್ ತಿಂತೀವ್ರಿ, ಹೆಸ್ಗಿ ದಿನ ಕೆಲ್ಸ ಮಾಡಂಗಿಲ್ಲ. ಹೌದಲ್ಲ, ಇರ್ಲಿ ಒಂದಿನ ನಿಮಗ್ ನೋಡ್ಕೊಳ್ಳಿಲ್ಲ ಅಂದ್ರ ಅವಾಗ ನೋಡು. ಗೌಡ ಸೀದಾ ಚಾ ಕುಡಿದು ಕಪ್ಪು ತೆಳಗಿಟ್ಟು ಸೀದಾ ನಿನ್ ದಾರಿ ನೀ ಹಿಡಿ. ನಿನಗೆ ಇಷ್ಟು ಸೊಕ್ಕ ಐತೆ ಅಂದ್ರ ನನಗೆ ಎಷ್ಟಿರ್ಬೇಡ. ಒಂದ್ ದಿನ ನಿನಗ್ ಸುಖ ನಾ ಉಣ್ಲಿಲ್ಲ ಅಂದ್ರ ಅವಾಗ ಹೇಳ್ತೀನಿ. ಬಾಯ್. ಯಾಕವ್ವ ಯಾಕತಿ? ಇಲ್ಲವಾ ಕಟುಕ ದೇವ್ರ ಎಂತ ಪರಿಸ್ಥಿತಿ ತಂದ ನಮ್ಗ. ಬಡವ್ರ ಹೆಣ್ಮಕ್ಳ ಮೇಲೆ ಈ ತರ ಕಣ್ಣು ಹಾಕ್ತಾರಲ್ಲ. ನಡಿಯವಾ ಒಳಗ್ ಹೋಗುನು. ಏನ್ ಮಾಡಕ್ಕಾಗಲ್ಲ, ಏನಿಲ್ಲ. ನಮ್ಗೆ ಕೆಲ್ಸ ಇಲ್ಲ, ಏನಿಲ್ಲ. ಆ ಗೌರ್ಮೆಂಟ್ ಕಡೆ ರೊಕ್ಕ ತಗೊಂಡಿದ್ದೀನಿ. ನಮ್ಮ ಮಗಳು ಶಾಲೆ ಫೀಸ್ ಕಟ್ಟಬೇಕು. ಹೆಂಗೆ ಹುಷಾರಿಲ್ಲ, ಏನ್ ಮಾಡ್ಬೇಕಪ್ಪ ಈಗ? ವರ್ಷ ಯಾವಾಗ ಮಗಳು ವರ್ಷ ಏನಪ್ಪ? ಬಾರವ್ವ, ಊಟ ಮಾಡಿದೇನವ್ವ? ಮಾಡೀವಿ. ನಿಮ್ಮವ್ವ ಏನ್ ಮಾಡ್ತಾರ? ಮಕ್ಕೊಂದ. ಯಾಕವ್ವ? ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ನೋಡವ್ವ ನಿಮ್ಮವ್ವ ಬಾ ಅಂತ ಹೇಳವ್ವ. ಹಾ ನಿಮ್ಮವ್ವ ಊಟ ಮಾಡ್ಯಾಳಿಲ್ವ? ಮಾಡಿಲ್ಲ. ಯಾಕವ್ವ? ಮನ್ಯಾಗ ಹುಷಾರಿಲ್ಲ. ಅಯ್ಯೋ ದೇವರೇ, ಇಂತಹ ಪರಿಸ್ಥಿತಿ ನನಗೆ ಯಾಕೆ ತಂದಿದ್ದೇವರೇ? ಭೂಮಿ ಮೇಲೆ ಬಡವರಿಗೆ ಕರುಣೆನೇ ಇಲ್ವಾ? ಹೌದಾ? ಹೋಗು ಮಗಳ, ನಿಮ್ಮ ಕರ್ಕೊಂಡು ಬಾವ, ದವಾಖಾನೆ ಕರ್ಕೊಂಡು ಹೋಗಿ ಬರ್ತೀನಿ. ಹೋಗ್ಬಾವ. ಓಕೆ ಅಪ್ಪ. ಎಷ್ಟು ಮಾಡ್ಕೊಂಡು ಬರ್ತೀನಿ. ಜವಾಬ್ ಗೋಳಿಗೆ ಔಷಧ ಅಮ್ಮ ವರ್ಷ ವರ್ಷ ಕರ್ಕೊಂಡು ಬಾರವ ನಿಮ್ಮ ಅವ್ವ ಅಪ್ಪ ಬಂದ ನಡಿ ಹೋಗೋಣ. ಹೌದಾ? ಯಾವಾಗ ಬಂದ್ರು? ರೀ ಯಾವಾಗ ಬಂದ್ರಿ? ಅಲ್ಲ ಗೀತಾ, ಮೈಯ ಹುಷಾರಿಲ್ಲ ಅಂತಿ, ಒಂದ್ ಇಂಜೆಕ್ಷನ್ ಅದು ಮಾಡ್ಕೊಂಡ್ ಬರ್ಬೇಕಿಲ್ಲ ಗೀತಾ? ಇಲ್ಲ ಬ್ಯಾಡ್ರಿ, ಇಲ್ಲೇ ಮನ್ಯಾಗ ಗುಳಿಗೆ ತಂದು ಕೊಡ್ರಿ, ತಗೋತೀನಿ. ಮೊದ್ಲೇ ರೊಕ್ಕ ಇಲ್ಲ ಅಂತೀರಿ. ಅಲ್ಲ ಗೀತಾ, 50 ರೂಪಾಯಿ ಐತಿ, ಗುಳಿಗೆ ಔಷಧ ತಗೊಂಡ್ ಬರ್ ನಡಿ ಗೀತಾ, ಹೋಗೋಣ. ಬ್ಯಾಡ್ರಿ, ನೀವೇ ಹೋಗಿ ಅದನ್ನ ತಗೊಂಡ್ ಬರ್ರಿ ಸಾಕು. ಅದಕ್ಕೆಲ್ಲ ಹುಷಾರಾಗಲ್ಲ, ನಡಿ ಹೋಗೋದು. ಒಂದ್ ಇಂಜೆಕ್ಷನ್ ಮಾಡ್ಕೊಂಡ್ ಬರ್ ನಡಿ. ಬ್ಯಾಡ್ರಿ, 2 ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗ್ತದ. ನೀವೇನು ಚಿಂತೆ ಮಾಡ್ಬೇಡ್ರಿ. ಊಟಾರೆ ಮಾಡಿ ಇಲ್ಲ ಮಾಡಿನ್ರಿ. ವರ್ಷ ಒಂಚೂರು ಅನ್ನಾರೆ ಹಾಕೊಡ್ಬೇಕಿಲ್ಲ ವರ್ಷ? 4 ಅನ್ನಾರೆ ಹಾಕೊಡ್ಬೇಕಿಲ್ಲವಾ ನಿಮ್ಮ? ಅಪ್ಪ ಮನ್ಯಾಗ ಏನೂ ಇಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಪರಿಸ್ಥಿತಿ ನನಗ. ನೀವೇನು ಕಷ್ಟ ಪಡ್ಬೇಡ್ರಿ, ನಿಮ್ ಗಾಳಿಗೆ ನಾವ್ ಬೆಳಕಾಗಿರ್ತೀವಿ. ಒಂದೊತ್ತು ಉಂಡಿಲ್ಲ ಅಂದ್ರೆ ಏನಾಯ್ತು? ಯಾಕೆ ಚಿಂತೆ ಮಾಡ್ತೀರಿ? ಗಾಡಿ ತಂದಿವಿ, ದಿನ ಕಾಡದ ಪರಿಸ್ಥಿತಿ. ನಮ್ ಜೀವನಾರ ಹಿಂಗ್ ನಡ್ದೈತಿ ಅಲ್ಲ. ಮಗಳಿನ ಸಾಲು, ಆಕಿನ ಫೀಸು, ಆಕಿನ ಎಕ್ಸಾಮ್ ಕಷ್ಟನ ಹೆಂಗ ಬರ್ಲಿ ಗೀತಾ? ನೀವೇನು ಚಿಂತೆ ಮಾಡ್ಬೇಡ್ರಿ, ಬಾಳೆ ಐತಲ್ಲ, ಇನ್ನು ಒತ್ತಿ ಇಟ್ಟು ಹೆಂಗಾರೆ ಮಾಡಿ ಮಗಳಿಗೆ ಓದಿಸು. ಅಯ್ಯೋ ಬ್ಯಾಡ ಗೀತಾ, ನನಗಿರೋದು ಹಕ್ಕ ಅದು ಒಂದೇ ಒಂದು. ನನ್ ಸತ್ ಅಂದ್ರ ಅದು ಒಂದೇ ಒಂದು. ಅದನ್ನ ಮಾರ್ಬಿಟ್ಟು ನೀನು ಎಲ್ಲ ನಮ್ ಸಂಸಾರ ನಡೆಸ್ಕೊಡ್ತೀನಿ ಅಂತೀಯಲ್ಲ, ಧನ್ಯನಾದಿ ಗೀತಾ, ಧನ್ಯನಾದ. ಬೇಡ ಗೀತಾ. ನನಗೆಂತ ನೀವು ಅದಿರಲ್ಲ, ನಿಮ್ ಕಷ್ಟ ಹೆಚ್ಚು ಅದು ಹೆಚ್ಚು. ನೀವು ಮತ್ ದುಡಿದು ಸಂಪಾದನೆ ಮಾಡಿ ಮತ್ ತಂದು ಕೊಡಕತ್ರಿ. ಅದನ್ನೇ ಒತ್ತಿ ಇಟ್ಟು ಮಗಳಿಗೆ ಏನಾದ್ರು ಮಾಡಿ ಫೀಸ್ ಕಟ್ಟಿ ಓದಿಸು. ನೀವೇನು ಚಿಂತೆ ಮಾಡ್ಬೇಡ್ರಿ. ಯಾವ ವರ್ಷ ನೀನ್ ಹೋಗವ, ಇವೆಲ್ಲ ಮಾತಿಗಿತ್ತು ನಮ್ಮ ಮಗಳಿಗೆ ಎಲ್ಲ ಹಾಕೋದ್ ಬೇಡ ವರ್ಷ. ವರ್ಷ ಹೋಗವ, ನೀನೊಳಗ್ ಹೋಗಮ್ಮ. ರೆಸ್ಟ್ ಮಾಡಿ ಹೋಗವ. ನೀನು
ಏನಾದ್ರು ಗಂಜಿ ಮಾಡ್ಬೇಕು ನಾವು ಏನ್ ಗೀತಾ ಗಂಗರಾಜ್ ಗೌಡ್ರು ಬಂದಿಲ್ಲ ಯಾಕಂತ ಹೌದಾ ಕೈ ಮುಟ್ಟಿ ಬಂದ್ಬಿಟ್ಟು ಮಾತಾಡ ಏನ್ ತಪ್ಪು ತಿಳ್ಕೊಬೇಡ ಮನೆಗೆ ಹೋಗಿ ಕೈ ಕಾಲಿದ್ದು ಅವ್ರು ಸಾಲ ಕೊಡ್ತೀನಿ ಅಂತ ಹೇಳಿ ಇಲ್ಲ ಅವ್ರ ಮನೆ ಜೀತ ಇಟ್ಟು ಅಂತ ಹೇಳಿ ಮಾತಾಡ್ಕೊಂಡ್ ಬರ್ತೀನಿ ಗೀತಾ ಬರ್ತೀನಿ ಗೀತಾ ಏನ್ ಸಂಕೋಚ ಬರ್ಕೋಬೇಡ ನೀವು ಗಂಜಿ ಕುಡಿ ಗಂಜಿ ಕುಡಿ ಒಂದು ಅಡ್ಡ ಬಂದ್ಬಿಡ್ತೀನಿ ಜಲ್ದಿ ಬರ್ತೀನಿ ಹೇಳು ಓ ಬಂದ್ಕೊಂಡು ಬಂದು ವರ್ಷ ಈ ವರ್ಷ ಜ್ವರ ಬಂದಿತ್ತೇನಮ್ಮ? ಇಲ್ಲಮ್ಮ. ಹಸುವಾಗೈತೇನಮ್ಮ ವರ್ಷ? ಇಲ್ಲಮ್ಮ. ಇಲ್ಲ. ಏನ್ ಮಾಡುದು? ಮನೇಲಿ ಏನಾದ್ರು ಮಾಡಿ ಹಾಕ್ಬೇಕಂದ್ರ ಏನೂ ಇಲ್ಲ. ನಿಮ್ಮ ಅಪ್ಪ ಬೇರೆ ಹೋಗಿ ತಗೊಂಡ್ ಬರ್ತೀರಿ ಅಂತ ಹೋಗ್ಯಾರ. ಅವ್ರ ಹತ್ರ ಬರೀ 50 ಕುಡುದು ಕಾಲ ಕಳೆನಮ್ಮ. ಅಮ್ಮ ಇದು ಮಾಮ ಮಾಡಿಸ್ಕೊಟ್ಟಿರಲ್ಲ, ಇದು ಮಾರಿಗೆ ಹೊಟ್ಟೆ ತುಂಬ್ಕೊಳ್ಳೋಣ. ಬೇಡಮ್ಮ ವರ್ಷ, ಅದು ನಿಮ್ಮ ಮಾಮ ನಿನ್ನ ಪ್ರೀತಿಯಿಂದ ಮಾಡ್ಸಾಕಿದ್ದು. ಏಮ್ಮ ನಾವು ಪ್ರೀತಿನಿಂದ ಹೊಟ್ಟಿರ ತುಂಬ್ಕೊಳ್ಳೋಣ ತಡಿ. ನನ್ ಗಂಡ ಇಷ್ಟು ದೊಡ್ಡ ಮಗಳ ಆಯ್ತು, ನಮಗಂತ ಏನು ಮಾಡ್ಲಿಲ್ಲ. ಬರೀ ಸಾಲ ಸಾಲ, ನನ್ ಜೀವನನೇ ಬಡತನಾಗೆ ಕಳೀತಾಯ್ತು. ಇರ್ಲಿ, ಏನಾರೇ ಆಗ್ಲಿ, ನನ್ ಗಂಡ ನನ್ ಜೀವನಕ್ಕೆ ಆಸ್ತಿ ಅದಾರ. ಎಷ್ಟೇ ಸಾಲ ಆದ್ರೂ ಚಿಂತಿಲ್ಲ, ಹೆಂಗಾರ ಮಾಡಿ ಕಷ್ಟಪಟ್ಟು ದುಡಿದು ತೀರಿಸ್ಬೇಕಪ್ಪ. ಅವ್ವ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ. ಹೋಗಿ 2 ದಿವ್ಸ ಮಾಮನ ಮನೆಗೆ ಹೋಗೋಣ, ಅಲ್ಲಿ ಒಟ್ಟು ಇರ್ತೈತಿ. ಅಜ್ಜಿ ಅಜ್ಜ ಇರ್ತಾನಲ್ಲಿ. ಬೇಡವ್ವ, ನಿಮ್ಮಪ್ಪ ಸ್ವಾಭಿಮಾನಿ, ಅಲ್ಲಿ ಹೋಗಿ ಕೂತ್ರ ನಿಮ್ಮಪ್ಪ ಬದುಕ್ತಾರೇನು? ಅಲ್ಲಿ ಹೋಗುದ್ ಬೇಡ. ನಿನ್ ಹೊಟ್ಟೆ ಹಸು ಆಗ್ತೈತಲ್ಲ, ನಾ ನಾಳೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡ್ ಬರ್ತೀನಿ. ನಿನ್ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಹಾ ಅನ್ಕೋ. ಅಮ್ಮ ವರ್ಷ, ನೀನು ಸ್ವಲ್ಪ ಇಲ್ಲೇ ಮಲ್ಕೋ ಅಮ್ಮ. ನಾನು ಹೋಗಿ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸ್ವಲ್ಪ ನಿಮ್ಗೆ ಏನಾದ್ರೂ ತಿನ್ನಾಕ್ ತಗೊಂಡ್ ಬರ್ತೀನಿ. ನಿಮ್ಮಪ್ಪ ಬಂದ್ ಕೇಳಿದ್ರ ಕೆಲ್ಸಕ್ಕೆ ಹೋಗ್ಯಾಳವ್ವ, ಅಪ್ಪ ಬರ್ತಾಳ ಅಂತ ಹೇಳು. ಹಾ ನೀನು ಮಲ್ಕೋ. ನಾನ್ ಸ್ವಲ್ಪ ಹೋಗಿ ನಿಮ್ಗೆ ತಿನ್ನಕ್ ಏನಾದ್ರೂ ತಗೊಂಡ್ ಬರ್ತೀನಿ. ಮಲ್ಕೊಂಡಿರು. ನಿಮ್ಮಪ್ಪ ಬಂದ್ ಕೇಳಿದ್ರೆ ಹೇಳು, ಅವ್ವ ಕೆಲ್ಸಕ್ಕೆ ಹೋಗ್ಯಾಳ, ಬರ್ತಾಳಪ್ಪ ಅಂತ ಹೇಳು. ಓ ಬೇಡವ, ನಾನು ಬರ್ತೀನಿ. ಬೇಡವ್ವ, ನೀನು ಸಣ್ಣಕ್ಕೆದಿ. ನೀನು ಚೆನ್ನಾಗ್ ಓದಿ ದೊಡ್ಡ ಡಾಕ್ಟರ್ ಆಗಕತ್ತಿ. ಈ ದೊಡ್ಡಕ್ಕೆ ಆದ್ಮೇಲೆ ಹೋಗಕತ್ತಿ. ನಾ ಹೋಗ್ ಬರ್ತೀನಿ, ನೀವ್ ಮಲ್ಕೋ. ನಿಮ್ಮ ಅಪ್ಪ ಬಂದ್ ಕೇಳಿದ್ರಂದ್ರ ಹೇಳು, ಕೆಲ್ಸಕ್ ಹೋಗ್ಯಾಳವ್ವ ಅಂತ ಹೇಳು. ಮಲ್ಕೋ. ನಮ್ಮವ್ವ ಅಪ್ಪ ಎಷ್ಟು ಕಷ್ಟ ಪಡ್ತಾರ ನನ್ ಸಲುವಾಗಿ. ನಾನೇ ಶಾಲಿ ಕಲಿತು ದೊಡ್ಡ ಡಾಕ್ಟರ್ ಆಗ್ತೀನಿ. ನಮ್ಮವ್ವ ಅಪ್ಪ ನೋಡ್ಕೊತೀನಿ. ಗೀತಾ, ಏ ಗೀತಾ, ಯಾಕಪ್ಪ ಒದ್ರಾಕತಿ? ನಿಮ್ಮ ಅವ್ವ ಎಲ್ಲಿ ಹೋಗ್ಯಾಳವ? ಹೊರ ಹೋಗ್ಯಾ ಯಾಕ? ಕೆಲಸ ನೋಡಕ್ ಹೋಗ್ಯಾಪ. ಕೆಲ್ಸ ನೋಡಕ್ ಹೋಗ್ಯಾಳ? ಎಲ್ಲಿ ಹೋದ್ರು ಕೆಲ್ಸಕ್ಕ? ಜ್ವರ ಬಂದಾವ ಅಂತ ಹೇಳಿ ಮಕ್ಕಳು ಅಂತ ಹೇಳ್ಬೇಕಿಲ್ಲವ? ಇವ್ ಗುಳ್ಗಿ ತಂದಿನಿ, ತಗೋ ವರ್ಷಕ್ಕ. ಹಸುವಾಗಿತ್ತು, ಏನೋ ತರಕ್ ಹೋಗ್ಯಾ. ಹಸು ಆಗಿತ್ತಾ? ನಾ ನಿಮ್ಮ ಅವ್ವ ಕರ್ಕೊಂಡು ನೀನ್ ತಿನ್ನಾಕೊಂಡ್ ಬರ್ತೀನಿ. ಗುಳ್ಗಿ ತೆಗೆದಿಡಿಯವ. ನಾವು ಕರ್ಕೊಂಡ್ ಬರ್ತೀನಿ.